ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಗರಿಗರಿಯಾದ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ವರಲಕ್ಷ್ಮಿ ಹಬ್ಬ ಹಾಗೂ ಗಣೇಶ ಹಬ್ಬಕ್ಕೆ ಈ ತಿಂಡಿ ಅಂತೂ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ. ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಅಂತ ನೋಟ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಒಂದು ಸಹಾಯ ಮಾಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಏನು ಬೇಕು ಅಂದರೆ ನೋಡಿ, ಈ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನೀವು ಕಡಲೆ ಬೀಜ ತೊಗೊಬೇಕಾಗತ್ತೆ. ಈ ಕಡಲೆ ಬೀಜನ ಫಸ್ಟು ನೀವು ಹುರ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಒಂದು ಬಾಣಲಿಗೆ ಹಾಕ್ಕೊಂಡು ಚೆನ್ನಾಗಿ ನಿಮಗೆ ಸ್ವಲ್ಪ ಲೈಟಾಗಿ ನಿಮಗೆ ಅದು ಕಲರ್ ಚೇಂಜ್ ಆಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ. ಕರ್ಜಿಕಾಯಿ ಅಂದರೆ ಲಕ್ಷ್ಮೀ ಹಬ್ಬ ಗಣೇಶ ಹಬ್ಬಕ್ಕೆ ಎಲ್ಲರ ಮನೇಲಿ ಮಾಡೇ ಮಾಡ್ತಾರೆ. ಹೇಗಪ್ಪ ಮಾಡೋದಂದರೆ, ಇದು ನಾವು ಮಾಡ್ತಾರೋದು ತೋರಿಸ್ತಾರಂಥದ್ದು ತುಂಬ ಸಿಂಪಲ್ಲು. ನೋಡಿ, ಅದು ಹುರಿದು ಆದಮೇಲೆ ನೆಕ್ಸ್ಟು ಅದೇ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹುರ್ಗಡ್ಲೆ ತೊಗೊಬೇಕು. ಇದು ನಿಮಗೆ ಲೈಟಾಗಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲಾಂದರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ನೋಡಿ, ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಇದೆಲ್ಲ ಅಂದರೆ ತಣ್ಣಗಾದ್ಮೇಲೆ ಇದನ್ನು ಸಿಪ್ಪೆನ ಈ ಥರ ತೆಗಿಬೇಕಾಗತ್ತೆ. ಕೈಯಲ್ಲಿ ಈ ಥರ ಇಸ್ಕೊಂಡ್ರೆ ಎಲ್ಲ ಸಿಪ್ಪೆ ಬರುತ್ತೆ. ಹುರ್ಗಡ್ಲೆನ ಏನು ಮಾಡಬೇಕು, ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಬೇಕು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಒಂದು ವೀಡಿಯೋದಲ್ಲಿ ಏನಾದರೂ ನಿಮ್ಗೆ ಒಂದು 2 ನಿಮಿಷ 1 ನಿಮಿಷ ವೀಡಿಯೋ ಸ್ಕಿಪ್ ಆದರೆ ನಿಮಗೆ ಕರ್ಜಿಕಾಯಿ ಹಾಳಾಗುತ್ತೆ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ಅದೇ ಜಾರ್ಗೆ ಹಾಕ್ಕೊಂಡು ಮತ್ತೆ ನೀವು ಕಡಲೆಕಾಯಿ ಬೀಜನ ಅದನ್ನು ನೀವು ಸ್ವಲ್ಪ ತರ್ತರಿಯಾಗಿ ಹುರ್ಕೊಳ್ಳಿ. ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರೋಂಥ ಹುರ್ಗಡ್ಲೆ ಪೌಡ್ರು ಮತ್ತು ಕಡಲೆ ಬೀಜ ಪೌಡ್ರನ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿ ವರ್ಷ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಮಾಡೇ ಮಾಡ್ತೀವಿ. ನಾವು ನೋಡಿ, ಒಂದು ಗ್ಲಾಸಷ್ಟು ಸೇಮ್ ಅದೇ ಗ್ಲಾಸಲ್ಲಿ ನಾವು ಒಣಕೊಬ್ಬರಿನ ತುರಿದಿಕೊಂಡಿದ್ದೀವಿ. ಒಣಕೊಬ್ಬರಿ ಹಾಕ್ತಾಯಿದ್ದೀವಿ. 1 ಗ್ಲಾಸಷ್ಟು ಒಣಕೊಬ್ಬರಿ ಸೇಮ್ ಗ್ಲಾಸಲ್ಲೇ ಒಣಕೊಬ್ಬರಿನ ಹಾಕ್ಕೊತಾ ಇದ್ದೀವಿ. ನಮ್ಮದು 5ರಿಂದ 6 ವರ್ಷ ಆಯಿತು ಲಕ್ಷ್ಮಿ ಕೂರಿಸೋದ್ರಿಂದ ಸ್ಟಾರ್ಟ್ ಮಾಡೋದ್ರಿಂದ. ಪ್ರತಿ ವರ್ಷ ನಾವು ಮಾಡೇ ಮಾಡ್ತೀವಿ. ಈ ವರ್ಷ ಏನಂದರೆ ಯೂಟ್ಯೂಬ್ ಶುರು ಮಾಡಿದ್ದೀವಿ. ಸೊ ಅದರಿಂದ ನಿಮಗೆ ವೀಡಿಯೋ ಮಾಡಿ ಎಲ್ಲ ತೋರಿಸ್ತಾ ಇದ್ದೀವಿ. ಮೊನ್ನೆನೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚಕ್ಲಿ ಹೇಗೆ ಮಾಡೋದು ಅಂತ. ಆ ವಿಡಿಯೋನ ಇನ್ನೂ ನೋಡಿಲ್ಲ ಅಂದರೆ ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅದನ್ನು ನೋಡಿ, ತುಂಬ ಈಸಿಯಾಗಿರುತ್ತೆ ಆ ರೆಸಿಪಿ ಚಕ್ಲಿ ಹೇಗೆ ಮಾಡೋದಂತ. ನೋಡಿ, ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನು ಲೈಟಾಗಿ ರುಬ್ಕೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಎಳ್ಳನ್ನು ಫ್ರೈ ಮಾಡಿ ಲೈಟಾಗಿ ಬಿಸಿ ಮಾಡಿಕೊಂಡು ಅದನ್ನು ಇದಕ್ಕೆ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ರುಚಿ ಅಂದರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಬೆಲ್ಲನ ನೀವು ತುರಿದು ನೀವು ಇದಕ್ಕೆ ಹಾಕಬೇಕು. ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಬೆಲ್ಲ, ಗಸಗಸೆ, ಬಿಳಿ ಎಳ್ಳು ಮತ್ತು ಏಲಕ್ಕಿ ಪೌಡ್ರು ಇಷ್ಟನ್ನ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ವಿಡಿಯೋ ನೋಡ್ಕೊಂಡು ನಿಮಗೆ ಮಿಸ್ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸಿಂಗ್ ಆದಮೇಲೆ ನಿಮಗೆ ಬೇಕಾದ್ರೆ ಏನಾದ್ರು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಬೇಕು ಅಂತ ಹೇಳಿದ್ರೆ ಬೇಕಾದ್ರೆ ನೀವು ಹಾಕ್ಕೊಬೋದು. ನಾವು ಇದಕ್ಕೆ ಬರೀ ದ್ರಾಕ್ಷಿ ಮಾತ್ರ ಹಾಕ್ತಾಯಿದ್ದೀವಿ. ನೀವು ಬೇಕಾದ್ರೆ ಆಪ್ಷನಲ್ ಬೇಕಾದ್ರೆ ಏನಾದ್ರು ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಇಲ್ಲಾಂದರೆ ಎಕ್ಸ್ಟ್ರಾ ಬೇಕಾದ್ರೆ ನೀವು ಸಣ್ಣದಾಗಿ ಬೇಕಾದ್ರೆ ಬಾದಾಮಿ ಮತ್ತು ಗೋಡಂಬಿನ ಕಟ್ ಮಾಡಿ ಹಾಕ್ಕೊಬೋದು. ಅದು ಹೂರಣ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಅಂದರೆ ನಿಮಗೆ ಚಪಾತಿ ಹಿಟ್ಟು ಥರ ಮಾಡ್ಕೊಬೇಕು, ಮೈದಾದಲ್ಲಿ ಕಲಿಸ್ಕೊಬೇಕು. ನಾವು ಒಂದು 3 ಗ್ಲಾಸಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀವಿ. 3 ಗ್ಲಾಸಷ್ಟು ಸೇಮ್ ಗ್ಲಾಸಲ್ಲೇ 3 ಗ್ಲಾಸ್ ನೀವು ಬೇಕಾದ್ರೆ ನೀವು ಜಾಸ್ತಿ ಮಾಡ್ಕೊಬೋದು. ಸ್ವಲ್ಪ ಚಿಟಿಕೆಯಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಲೈಟಾಗಿ ಕೈಯಲ್ಲಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಬಿಸಿ ಎಣ್ಣೆ ಇದು ಹಾಕೋದ್ರಿಂದ ಸ್ವಲ್ಪ ನಿಮಗೆ ಕ್ರಿಸ್ಪಿ ಬರುತ್ತೆ. 3 ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು 3 ಗ್ಲಾಸು ಮೈದಾ ಹಿಟ್ಟಿಗೆ 3 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕ್ಕೊಂಡಿದ್ದೀವಿ. ಒಂದು 3 ಗ್ಲಾಸಷ್ಟು ನೀವು ಮೈದಾ ಹಿಟ್ಟು ಹಾಕ್ಕೊಂಡ್ರೆ ಒಂದು 30 ಕರ್ಜಿಕಾಯಿ ಅಷ್ಟು 20-30ವರೆಗೂ ನೀವು ಕರ್ಜಿಕಾಯಿ ಮಾಡ್ಕೊಬೋದು. ಸ್ವಲ್ಪ ನೀರು ಹಾಕ್ಕೊಂಡು ನೀವು ಹೇಗೆ ಮನೇಲಿ ಪೂರಿ ಮಾಡ್ತೀರೋ ಆ ಥರ ಇದನ್ನು ಕಲಿಸ್ಕೊಬೇಕು. ಏನಂದರೆ ನೀಟಾಗಿ ಇದನ್ನು ನೀವು ಚೆನ್ನಾಗಿ ಮಿದಬೇಕಂದ್ರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬೇಕು ಚೆನ್ನಾಗಿ. ಇದನ್ನು ಈ ಥರ ರೌಂಡ್ ಶೇಪಲ್ಲಾಗಲಿ ಯಾವುದೋ ಒಂದು ಶೇಪಲ್ಲಿ ಮಾಡಿಟ್ಬಿಟ್ಟು ಅದ್ಮೇಲೆ ಒಂದು
ಕಾಟನ್ ಬಟ್ಟೆ ಹಾಕಿ ಒಂದು 5-10 ಮಿನಿಟ್ಸ್ ಬಿಟ್ಬಿಡಿ. ಅದಾದಮೇಲೆ ನೀವು ಮಾಮೂಲಿ ಪೂರಿ ಮಾಡ್ತೀರಲ್ಲ ಆ ಥರ ನೀವು ಅಂದರೆ ನೀವು ತೀಡ್ಕೊಬೇಕು. ಮತ್ತು ಇದು ಕರ್ಜಿಕಾಯಿ ಮಾಡೋದು, ನಿಮಗೆ ಕರ್ಜಿಕಾಯಿ ಮಾಡೋಂಥದ್ದು ಒತ್ತೋದು ಬರುತ್ತಲ್ಲ, ನಿಮ್ಮ ಕರ್ಜಿಕಾಯಿ ಒತ್ತೋದು, ಅದರಲ್ಲಿ ನೀವು ಮಾಮೂಲಿ ಶೇಪ್ ಹೇಗೆ ಮಾಡೋದಂತ ಗೊತ್ತಲ್ಲ, ಅದನ್ನು ನಿಮ್ಗೆ ಎಷ್ಟು ಅದರಲ್ಲಿ ಇಡಿಸುತ್ತೆ ಹೂರಣ ಅಷ್ಟಿಷ್ಟು ಮಾತ್ರ ಹಾಕ್ಕೊಂಡು ಕರ್ಜಿಕಾಯಿ ಶೇಪ್ನ ನೀವು ಮಾಡ್ಕೊಳ್ಳಿ. ನೋಡಿ ಈ ಥರ ನಮ್ಮದು ಕರ್ಜಿಕಾಯಿ ಇದಿರುತ್ತೆ. ಕೆಲವು ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾಯಿದ್ದೀವಿ, ಕೆಲವು ಸ್ಟೀಲ್ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಥರ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದ್ರಲ್ಲಿ ಮಾಡಿ, ನಿಮ್ಗೆ ಯಾವ್ದ್ರಲ್ಲಿ ಕಂಫರ್ಟಬಲ್ ಇರುತ್ತೋ ಅದ್ರಲ್ಲಿ ಮಾಡಿ. ಜಾಸ್ತಿ ಹೂರಣ ತುಂಬಕ್ಕೆ ಹೋಗ್ಬಿಟ್ಟು, ಇಲ್ಲಾಂದರೆ ಎಣ್ಣೆಗೆ ಬಿಡಬೇಕಾದ್ರೆ ಎಲ್ಲ ಓಪನ್ ಆಗಿಬಿಡುತ್ತೆ. ನೋಡಿ ಈ ಥರ ಶೇಪ್ ಮಾಡಿಕೊಂಡಿದ್ದೀವಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಂದ್ಬಿಟ್ಟು ಅದು ಕರ್ಜಿಕಾಯಿ ಮುಳುಗೋಷ್ಟು ಹಾಕ್ಕೊಳ್ಳಿ. ಎಣ್ಣೆ ಕಡಿಮೆ ಹಾಕ್ಕೊಂಡ್ರೆ ನಿಮಗೆ ಬೇಗ ಬೇಯೋದಿಲ್ಲ. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ನಿಧಾನಕ್ಕೆ ಬಿಡಿ. 2 ಕಡೆನೂ ಮೀಡಿಯಮ್ ಬ್ರೌನಾಗಿ ನೀವು ಬೇಯಿಸ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ತುಂಬ ಸಿಂಪಲ್ಲು. ನಿಮಗೆ ಹಬ್ಬಕ್ಕೆ ಗರಿಗರಿಯಾದ ಕರ್ಜಿಕಾಯಿ ರೆಡಿ ಆಗುತ್ತೆ. ನೋಡಿ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ 2 ಸೈಡು ಬೇಯಿಸ್ಕೊಳ್ಳಿ, ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸರಿ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಈಟ್ ಹೆಲ್ದಿ, ಬಿ ಹೆಲ್ದಿ.